ಯಾರೋ ಸಮಯವನ್ನು ಕೇಳಿದರಂತೆ, ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಇರುವ ಶತ್ರು ಯಾರು ಎಂದು. ಆಗ ಸಮಯ ನಗುತ್ತಾ ಹೇಳಿತಂತೆ, ಮನುಷ್ಯನ ಒಳ್ಳೆಯ ಗುಣಗಳು ಎಂದು. ಯಾವ ಸಂಬಂಧ ನಿಮ್ಮ ಬೆನ್ನ ಹಿಂದೆಯೂ ನಿಮ್ಮನ್ನು ಗೌರವಿಸುತ್ತದೆಯೋ ಅದುವೇ ನಿಜವಾದ ಸಂಬಂಧ. ಪರಿಶ್ರಮಕ್ಕೆ ತಕ್ಕ ಫಲ ಮತ್ತು ಸಮಸ್ಯೆಗೆ ಪರಿಹಾರ ತಡವಾಗಿ ಸರಿ, ಆದರೆ ಸಿಕ್ಕೇ ಸಿಗುತ್ತದೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಬಯಸುತ್ತಿದ್ದರೆ ಅದು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕಡೆ ತಿರುಗಿ ಬಂದೇ ಬರುತ್ತದೆ. ಇದುವೇ ಪ್ರಕೃತಿಯ ನಿಯಮವಾಗಿದೆ. ಯಾರಿಗೆ ನಮ್ಮ ದುಃಖದ ಅನುಭವವಾಗುತ್ತದೆಯೋ ಅವರೇ ನಮ್ಮವರು ಎನಿಸಿಕೊಳ್ಳುತ್ತಾರೆ. ಯಾಕೆಂದರೆ ದಾರಿಯಲ್ಲಿ ಹೋಗುವವರೆಲ್ಲ ಹೇಗಿದ್ದೀರಾ ಎಂದು ಕೇಳೇ ಕೇಳುತ್ತಾರೆ. ಮನುಷ್ಯ ಸುಮ್ಮನೆ ಬದಲಾಗುವುದಿಲ್ಲ. ಜೀವನದಲ್ಲಿ ನಡೆದ ಕೆಲವು ಕಹಿ ಘಟನೆಗಳು ಮನುಷ್ಯನನ್ನು ಬದಲಾಯಿಸಿ ಬಿಡುತ್ತವೆ. ಸರಿಯಾದ ದಾರಿ ಮತ್ತು ಸರಿಯಾದ ಸಮಯ ಜ್ಞಾನವಿಲ್ಲವೆಂದರೆ ಹುಟ್ಟೋ ಸೂರ್ಯನು ಚೂರಾದ ಹಾಗೆ ಕಾಣಿಸುತ್ತಾನೆ. ಕಷ್ಟಗಳು ಹತ್ತಿ ತುಂಬಿದ ಚೀಲದ ತರಹ ಕಾಣಿಸುತ್ತೆ. ಬರೀ ನೋಡುತ್ತಾ ನಿಂತರೆ ತುಂಬಾ ಭಾರ ಎನಿಸುತ್ತದೆ, ಆದರೆ ಅದನ್ನು ಎತ್ತಿಕೊಂಡಾಗ ತುಂಬಾ ಹಗುರ ಎನಿಸಿಬಿಡುತ್ತೆ. ಮಹಿಳೆಯರನ್ನು ತುಂಬಾ ಜನ ಪ್ರೀತಿಸುತ್ತಾರೆ, ಆದರೆ ಪ್ರೀತಿ ಜೊತೆಗೆ ಗೌರವ ಕೊಡುವವರು ತುಂಬಾ ಕಡಿಮೆ ಸಿಗುತ್ತಾರೆ. ಒಬ್ಬರ ಬಗ್ಗೆ ತಿಳಿದುಕೊಳ್ಳದೆ ಅವರನ್ನು ಇಷ್ಟಪಡಬೇಡಿ ಮತ್ತು ಸರಿಯಾಗಿ ತಿಳಿದುಕೊಳ್ಳದೆ ಅವರನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ಕಾಳಜಿ ಹೃದಯದಲ್ಲಿ ಇರುತ್ತೆ ಹೊರತು ಶಬ್ದಗಳಲ್ಲ. ಕೋಪ ಶಬ್ದಗಳಲ್ಲಿ ಇರುತ್ತೆ ಹೊರತು ಹೃದಯದಲ್ಲಿ ಅಲ್ಲ. ಮನುಷ್ಯನಿಗಿಂತ ಅವನ ಒಳ್ಳೆಯ ಸ್ವಭಾವಕ್ಕೆ ಮಹತ್ವ ಜಾಸ್ತಿ ಇರುತ್ತೆ. ಕೆಲವರು ಕ್ಷಣದಲ್ಲಿ ಹೃದಯವನ್ನು ಗೆಲ್ಲುತ್ತಾರೆ ಮತ್ತು ಕೆಲವರು ವರ್ಷಾನುಗಟ್ಟಲೆ ಜೊತೆ ಇದ್ದರೂ ಕೂಡ ಹೃದಯವನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಊಸರವಳಿ ಸುತ್ತಲೂ ಇರುವ ಪರಿಸ್ಥಿತಿಯನ್ನು ನೋಡಿ ಬಣ್ಣ ಬದಲಾಯಿಸುತ್ತೆ, ಆದರೆ ಮನುಷ್ಯ ಸಮಯ ನೋಡಿ ಬಣ್ಣ ಬದಲಾಯಿಸುತ್ತಾನೆ. ಜಗತ್ತಿನಲ್ಲಿ ತುಂಬಾ ಸೌಭಾಗ್ಯಶಾಲಿಗಳೆಂದರೆ ಯಾರ ಹತ್ತಿರ ಊಟದ ಜೊತೆಗೆ ಹಸಿವು, ಹಾಸಿಗೆ ಜೊತೆ ನಿದ್ದೆ ಮತ್ತು ಸಂಪತ್ತಿನ ಜೊತೆ ಧರ್ಮವಿದೆಯೋ ಅವರೇ. ಯಾವ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಇರುವುದಿಲ್ಲವೋ ಅಂಥ ವ್ಯಕ್ತಿಯಿಂದ ದೂರ ಇರುವುದೇ ಒಳ್ಳೆಯದು. ಯಾರ ಸಮರ್ಥನೆ ಮಾಡಿದರೂ ಬಹಿರಂಗವಾಗಿಯೇ ಮಾಡಿ ವಿರೋಧಿ ಎನಿಸಿಕೊಳ್ಳುತ್ತೀರಾ ಹೊರತು ದ್ರೋಹಿ ಆಗುವುದಿಲ್ಲ. ಒಡೆದು ಹೋಗಿರುವ ವಸ್ತುಗಳು ಯಾವಾಗಲೂ ನೋವು ಕೊಡುತ್ತೆ. ಅದು ನಿದ್ದೆ, ಹೃದಯ, ವಿಶ್ವಾಸ ಮತ್ತು ಎಲ್ಲಕ್ಕಿಂತ ಜಾಸ್ತಿ ನೋವು ಕೊಡುವುದೆಂದರೆ ಅದು ಅಪೇಕ್ಷೆ ಪಡುವುದು. ಕೆಲವು ಮಾತುಗಳು ಮುಳ್ಳಿಗಿಂತ ಜೋರಾಗೇ ಚುಚ್ಚುತ್ತೆ. ಮುಳ್ಳಿನಿಂದ ಆದ ಗಾಯ ವಾಸಿ ಆಗಬಹುದು, ಆದರೆ ಹೃದಯಕ್ಕೆ ಆದ ಗಾಯ ಜೀವನ ಪರ್ಯಂತ ಹಾಗೆ ಉಳಿದು ಬಿಡುತ್ತೆ. ಎಷ್ಟೇ ಹಣವನ್ನು ಸಂಪಾದಿಸು, ಆದರೆ ಗೌರವವನ್ನೇ ಸಂಪಾದಿಸಿಲ್ಲವೆಂದರೆ ನೀನು ಬಡವ ಎಂದು ಕರೆಸಿಕೊಳ್ಳುತ್ತೀಯ. ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಅನಕ್ಷರಸ್ಥ ಜಗತ್ತಿನ ದೊಡ್ಡ ಅಕ್ಷರಸ್ಥ ಎನಿಸಿಕೊಳ್ಳುತ್ತಾನೆ. ಜೀವನದಲ್ಲಿ ಏನು ಬೇಕಾದರೂ ಮಾಡಿ, ಆದರೆ ಅಪೂರ್ಣವಾದ ಪ್ರೀತಿಯನ್ನು ಮಾಡಬೇಡಿ ದಯವಿಟ್ಟು. ಈ ಎರಡು ಅಭ್ಯಾಸಗಳನ್ನು ಹೊಂದಿರುವ ವ್ಯಕ್ತಿಯು ಎಂದಿಗೂ ಯಾರನ್ನು ಸೇರಲು ಸಾಧ್ಯವಿಲ್ಲ. ಮೊದಲ ಅಭ್ಯಾಸ, ಅವರು ಅನೇಕ ಜನರೊಂದಿಗೆ ಮಾತನಾಡಲು ಅಭ್ಯಾಸ ಮಾಡಿಕೊಂಡರೆ. ಎರಡನೇದಾಗಿ, ಅವರು ತನ್ನ ನೋವನ್ನು ಎಲ್ಲರಿಗೂ ಹೇಳಲು ಪ್ರಾರಂಭಿಸುತ್ತಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.